ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ವಿರುದ್ಧ ಬೀದಿ ಬದಿ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ಅನ್ನೋದು ಕಟ್ಟೆ ಹೊಡೆದಿದೆ. ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ ಬೀದಿ ಬದಿ ವ್ಯಾಪಾರಿಗಳು. ಇವತ್ತು ವಿಶೇಷ ಚೇತನ ಯುವತಿಯೊಬ್ಬರು ಪಿಎನ್ಎಸ್ ವಿಸ್ತಾರ ಜೊತೆಗೆ ತನ್ನ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಏನಾದರೂ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಪ್ರತಿಭಟನೆಯ ಬಿಸಿ ವ್ಯಾಪಾರಸ್ಥರ ಆಕ್ರೋಶ ಎರಡೂ ಕೂಡ ಜೋರಾಗ್ತಾ ಇದೆ. ಆ ಹೆಣ್ಮಗಳು ಏನ್ ಮಾತಾಡಿದಾಳೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಬೀದಿ ಬದಿ ವ್ಯಾಪಾರಸ್ಥರ ಆಕ್ರೋಶ ಬೆಂಗಳೂರಿನಲ್ಲಿ ವಿಪರೀತ ಜಾಸ್ತಿ ಆಗ್ತಾ ಇದೆ. ಒಂದ್ಸಲ ಯಾರ್ಯಾರು ಏನೇನ್ ಮಾತಾಡಿದ್ದಾರೆ ನೋಡೋಣ. ನಮ್ಮ ಬಟ್ಟೆಯ ಮೇಲೆ, ನಮ್ಮ ಜೀವನದ ಮೇಲೆ ಬರೆಯನ್ನ ಹೇಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಈ ಪ್ರತಿಭಟನೆಯಲ್ಲಿ ಹಲವಾರು ಬೀದಿ ಬದಿ ವ್ಯಾಪಾರಸ್ಥರು ಭಾಗಿಯಾಗಿರುವಂತದ್ದು. ಸುಮಾರು 6 ಜಂಟಿ ಸಂಘಟನೆಗಳಿಂದ ಈ ಒಂದು ಪ್ರತಿಭಟನೆಯ ಅಸ್ತ್ರವನ್ನ ಸರ್ಕಾರಕ್ಕೆ, ಜೊತೆಗೆ ಪ್ರತಿಭಟನೆಯ ವಿಚಾರವನ್ನ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಸುಮಾರು 6 ಜಂಟಿ ಸಂಘಟನೆಗಳು ಒಟ್ಟಿಗೆ ಒಗ್ಗಟ್ಟಿನಿಂದ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಬೆಂಗಳೂರಿನ ನಾನಾ ಏರಿಯಾದಿಂದ ಬೀದಿ ಬದಿ ವ್ಯಾಪಾರಸ್ಥರು ಬಂದಿದ್ದಾರೆ. ಹೂ ಇರಬಹುದು, ಹೋಟೆಲ್ ಮಾಲೀಕರು ಇರಬಹುದು, ಅಂಗಡಿ ಮುಂಗಟ್ಟನ್ನ ಹೊಂದಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. ಹೀಗೆ ಬೀದಿ ಬದಿ ವ್ಯಾಪಾರಸ್ಥರನ್ನ ನೋಡಿಕೊಂಡು ಹೋದಂತ ಸಂದರ್ಭದಲ್ಲಿ ನನಗೆ ಒಂದಿಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಕಣ್ಣಿಗೆ ಬಿದ್ರು. ಅವರನ್ನ ಮಾತನಾಡಿಸಿದೆ. ಆದ್ರೆ ಇಲ್ಲೊಬ್ರು ಅಂಗವಿಕಲ ವಿಶೇಷ ಚೇತನ ಬೀದಿ ಬದಿ ವ್ಯಾಪಾರಸ್ಥರು ಇದ್ದಾರೆ. ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ. ಆ ಭಾಗದಲ್ಲಿ ಪ್ರತಿಭಟನೆ ಆಗ್ತಿದ್ರೆ ಈ ಭಾಗದಲ್ಲಿ ಇವರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಅಮ್ಮ ನಮಸ್ತೆ. ಶಿಲ್ಪಾ ಮೇಡಮ್, ಈಗ ನಿಮ್ಮ ಬೀದಿ ಬದಿಗಳಲ್ಲಿರುವಂತಹ ಅಂಗಡಿ ಮುಂಗಟ್ಟನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸೊ ನೀವು ವ್ಯಾಪಾರ ಮಾಡ್ತಿದ್ರಾ? ಹೌದು ಸರ್. ಏನು ವ್ಯಾಪಾರ ಮಾಡ್ತಿದ್ರಿ? ಪೆಟ್ಟಿ ಅಂಗಡಿ ಇಟ್ಕೊಂಡಿದ್ದೀವಿ ಸರ್. ಎಲ್ಲಿ ಅಮ್ಮ? ಮಾದೇಪುರ ಸರ್. ಈಗ ತೆರವುಗೊಳಿಸಿದಾರೆ ನಿಮ್ಮ? ಹೌದು ಸರ್. ಎಷ್ಟು ಕಷ್ಟ ಆಗುತ್ತಮ್ಮ ಈ ತರ ಇದ್ದಾಗ? ಸರ್ ದಿನನಿತ್ಯ ನಾವು ನಡೆಯೋದೆ ಊಟಕ್ಕೆಲ್ಲ ಅದರಿಂದನೇ ತಾನೆ ಸರ್ ಆಗೋದು. ಆಚೆ ಹೋಗಿ ಬಸ್ ಹತ್ತಿ ಇಳಿಯಕ್ಕೆಲ್ಲ ಕಷ್ಟ ಆಗುತ್ತೆ, ಓಡಾಡಕ್ಕೂ ಕಷ್ಟ ಆಗುತ್ತೆ. ಏನೋ ಅದನ್ನೇ ನಂಬ್ಕೊಂಡು ಜೀವನ ಕಟ್ಕೊಂಡಿದೀವಿ. ಇವಾಗ ಅದು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸರ್. ನೀವು ಒಬ್ಬರೇ ಇರೋದಾ? ಹೌದು ಹೌದು. ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತಿದ್ದೀರಾ ಸರ್? ಇವಾಗಲೇ 2 ವರ್ಷದಿಂದ ಮಾಡ್ತಾ ಇರೋದು ಸರ್. ಹೌದು. ಆಮೇಲೆ ಏಕಾಏಕಿ ಬಂದು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವು ಅಂಗಡಿ ಕೂಡ ಓಪನ್ ಮಾಡಿದ್ದಿಲ್ಲ, ಅವರೇ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಂದು. ನಿಮಗೇನು ಗೊತ್ತೇ ಇಲ್ಲ? ಗೊತ್ತೇ ಇಲ್ಲ ಸರ್. ಅಲ್ಲಿ ಎತ್ಕೊಂಡು ಹೋಗಿರೋದು ಗೊತ್ತಿಲ್ಲ. ಅದ್ರಲ್ಲೆಲ್ಲ ಸಾಮಾನು ಕೂಡ ಆಗಿ ಸರ್. ಆ ಗೃಹಲಕ್ಷ್ಮಿ ಅಂತಾರೆ, ಅದು ಬೇಡ ಸರ್. ನಮ್ಗೆ ಖಂಡಿತ ಬೇಡ. ಅದರಿಂದ ನಮ್ಗೇನು ಬರೋದು ಇಲ್ಲ. ದಯವಿಟ್ಟು ನಮ್ ಬದುಕೋಕೆ ಇದೊಂದು ದಿನ ಏನೋ ನೋಡಿ. ಎಲ್ಲಾರ ತರ ನಾವು ಕೆಲಸ ಮಾಡ್ಬೇಕು ಅನ್ನೋ ಆಸೆ ನಮಗೂ ಇರುತ್ತೆ. ಪ್ಲೀಸ್ ಕೇಳ್ಕೊಂತ ಇದೀವಿ. ನಮ್ ಕಾಲ್ ಮೇಲೆ ನಾವು ನಿಂತ್ಕೊಳಕ್ಕೆ ಏನು ಸರ್ಕಾರದಿಂದನೂ ನಮ್ಗೇನು ಯೂಸ್ ಇಲ್ಲ. ಅವರು ಏನಾದ್ರೂ ಹೆಲ್ಪ್ ಮಾಡ್ಕೊಟ್ಟಿಲ್ಲ ಅಂದ್ರೂ ಇನ್ನೇನ್ ಮಾಡೋಕ್ಕೂ ಆಗಲ್ಲ ಸರ್. ಜೀವನ ನಡೆಯೋದ ಕಷ್ಟ ಆಗುತ್ತೆ. ಸರ್ಕಾರ ಈ ಒಂದು ರೂಲ್ಸ್ ತಂದಿರೋದು ಪಾದಚಾರಿಗಳ ಸೇಫ್ಟಿಗೋಸ್ಕರ. ಈಗ ರೋಡಲ್ಲಿ ಜನರು ನಡ್ಕೊಂಡು ಹೋಗ್ತಿರ್ತಾರಮ್ಮ, ಪಾದಚಾರಿ ಮಾರ್ಗದಲ್ಲಿ ಗಾಡಿಗಳು, ಇದ್ರ ಅಂಗಡಿ ಮುಂಗಟ್ಟೆಲ್ಲ ಇರುತ್ತವಮ್ಮ. ಈ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಾಗ ಅವ್ರ ಮೇಲೆ ವಾಹನ ಹರಿದು ಸಾಯ್ತಿದ್ದಾರೆ ಅಂತ ಹೇಳ್ಬಿಟ್ಟು ಪಾದಚಾರಿ ಮುಕ್ತ ಸಂಚಾರಕ್ಕೆ ಅನುವು ಮಾಡ್ಕೊಡ್ಬೇಕಂತ ಸರ್. ಹಾಗಂತಿದ್ರೆ ಟ್ರಾಫಿಕ್ ನ ಅವ್ರು ಕಂಟ್ರೋಲ್ ಮಾಡಬೇಕು ಸರ್. ಟ್ರಾಫಿಕ್ ಪೊಲೀಸ್ ಅವ್ರನ್ನ ಅವರು ಮೇಂಟೈನ್ ಮಾಡಬೇಕು. ಈ ತರ ಫುಟ್ಪಾತ್ ಅಂಗಡಿಗಳು ಅಲ್ವಲ್ಲ ಸರ್. ಅವ್ರ ಅಂಗಡಿಗಳಿಂದಾನೇ ಟ್ರಾಫಿಕ್ ಆಗ್ತಾ ಇದೆ ಅನ್ನೋದಕ್ಕಿಂತ ವಾಹನಗಳಿಂದನೂ ಟ್ರಾಫಿಕ್ ಆಗ್ತಾ ಇದೆ ಅಲ್ವಾ ಸರ್. ಅದನ್ನು ಅವ್ರು ಸ್ವಲ್ಪ ಅವ್ರು ಗೊತ್ತಾಗ್ಬೇಕಲ್ವಾ ಸರ್. ನೋಡ್ತಾ ಇರ್ಬೋದು. ಇವರು ನಿಮ್ಮ ಹೆಸರು? ಶಿಲ್ಪಾ ಅಂತೇಳಿ ಮಹದೇವಪುರದಿಂದ ಬಂದಿದ್ದಾರೆ. ಸೊ ಇವರು ವಿಶೇಷ ಚೇತನರಿದ್ದಾರೆ. ಒಂದು ಅಂಗಡಿಯಲ್ಲಿ ಇವರ ಜೀವನ ನಡೆಸ್ತಿದ್ರು. ಸುಮಾರು 2 ವರ್ಷಗಳಿಂದ ಅಂಗಡಿಯನ್ನ ಮಾಡ್ತಿದ್ರು. ಆದ್ರೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ನಾನು ಈ ಒಂದು ಇವರನ್ನ ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಇವರು ವಿಶೇಷ ಚೇತನರಿದ್ದಾರೆ. ಇವರಿಗೆ ಸರ್ಕಾರದಿಂದ ಸಾಕಷ್ಟು ಸವಲತ್ತಿದೆ ಅನ್ನೋದಕ್ಕಿಂತ ಮರಚಿಕೆ ಆಗಿದೆ ಅನ್ನೋದು ಕೂಡ ಅವ್ರ ಮಾತು. ಸರ್ಕಾರ ಇಂಥವ್ರ ಬಗ್ಗೆ ಕೂಡ ಕಾಳಜಿ ವಹಿಸಬೇಕು. ಮಾನವೀಯತೆ ದೃಷ್ಟಿಯಿಂದ ಇವರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಮೊದಲು ಕಲ್ಪಿಸಿಕೊಟ್ಟು, ಅಂದ್ರೆ ನಿಮ್ಮ ಅಂಗಡಿಯನ್ನ ನೇರವಾಗಿ JCB ಬಂದ್ಬಿಟ್ಟು ಎತ್ಬಿಟ್ರ? ಹೌದು, ಟ್ಯಾಕ್ಟ್ರಿ JCB 2 ಬಂದು ಎತ್ಕೊಂಡು ಹೋಗಿದ್ದಾರೆ. ಪುಡಿ ಮಾಡ್ಬಿಟ್ರ? ಇಲ್ಲ, ಹಾಗೆ ಎತ್ಕೊಂಡು ಹೋಗಿದ್ದಾರೆ ಸರ್. ಗೊತ್ತಿಲ್ಲ ಸರ್. ಅಲ್ಲಿ ಹೋದ್ಮೇಲೆ ನನ್ಗೆ ಗೊತ್ತಾಗಿದೆ ಎತ್ಕೊಂಡು ಹೋಗಿದ್ದಾರೆ ಅಂತ. ಇದಿಷ್ಟು ಇವರು ಹೇಳ್ತಿರುವಂತಹ ಮಾತು. ಏನು GB ಅಧಿಕಾರಿಗಳು ಕಾರ್ಯಾಚರಣೆಯನ್ನು ಮಾಡ್ತಿದ್ದಾರೆ. ಈ ಒಂದು ಕಾರ್ಯಾಚರಣೆ ಮೂಲಕ ಇಂಥವರ ಹೊಟ್ಟೆಯ ಮೇಲೆ ಹೊಡೆಯುವಂತ ಕೆಲಸವು ಆಗ್ತಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟಪಡಿಸಬೇಕಾದಂತ ವಿಚಾರ. ಮತ್ತೊಂದು ಸಂಗತಿ ಏನಂತಂದ್ರೆ, ನಾನು ಆವಾಗಲೇ ಹೇಳ್ತಿದ್ವಿ, PNS ವಿಸ್ತಾರ ನ್ಯೂಸ್ ಈ ಒಂದು ಬೀದಿ ಬದಿ ವ್ಯಾಪಾರಸ್ಥರ ಒತ್ತುವರಿ ವಿಚಾರವಾಗಿ, ಪಾದಚಾರಿ ಒತ್ತುವರಿ ವಿಚಾರವಾಗಿ ಏನು ಕಾರ್ಯಾಚರಣೆಯನ್ನು ಮಾಡ್ತಿದೆಯಲ್ವಾ, ಅವತ್ತಿನಿಂದ ಇವತ್ತಿನವರೆಗೆ ಹೇಳ್ತಿರೋದಂದ್ರೆ, ಮೊದಲಿಗೆ ಪರ್ಯಾಯ ವ್ಯವಸ್ಥೆ, ಅದಾದ ಬಳಿಕ ಒತ್ತುವರಿ ಕಾರ್ಯಾಚರಣೆ ಮಾಡಿದ್ರೆ ಈ ಒಂದು ಪ್ರತಿಭಟನೆಗೆ ಈ ಒಂದು ಅಂಗವಿಕಲರಿರ್ಬೋದು, ವಿಶೇಷ ಚೇತನರಿರ್ಬೋದು, ಇವರೆಲ್ಲ ನೋವಿಗೆ ಒಂದು ಫುಲ್ ಸ್ಟಾಪ್ ಸಿಕ್ಕಿತ್ತು. ಆದ್ರೆ ಸರ್ಕಾರ ಮತ್ತು GB ಅಧಿಕಾರಿಗಳು ತರಾತುರಿಯನ್ನು ಮಾಡುವಂತಹ ಕೆಲಸದಿಂದಾಗಿ 1 ಲಕ್ಷಕ್ಕಿಂತ ಅಧಿಕ ಬೀದಿ ಬದಿ ವ್ಯಾಪಾರಸ್ಥರು ಈಗ ಸಂಕಟ ಪಡುವಂತಹ ಪರಿಸ್ಥಿತಿ ಎದುರಾಗಿದೆ ಅನ್ನೋದಕ್ಕೆ ಈ ಒಂದು ಶಿಲ್ಪಾ ಅವರು ಮಾತಾಡಿದಂತಹ ಮಾತುಗಳೇ ಸಾಕ್ಷಿ ಆಗ್ತಾ ಹೋಗುತ್ತೆ. ಕ್ಯಾಮ್ರಾ ನಮ್ಮ ಜೊತೆ ನಾನು ಅಥರ್ವ ರಂಜನ್, PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಏನು ಪ್ರತಿಭಟನೆಯ ಜಾಗದಿಂದಲೇ ನನ್ನ ಕಲ್ಲಿಗೆ ರಂಜನ್ ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ರಂಜನ್, ಇದು ಜೀವ ಮತ್ತು ಜೀವನದ ಪ್ರಶ್ನೆ.
ಪ್ರೊಟೆಸ್ಟ್ ಜಾಗದಲ್ಲಿ ಹೀಟ್ ಯಾವ ಪ್ರಮಾಣದಲ್ಲಿದೆ? ಬೆಳಗ್ಗಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ನಾವು ಕೂಡ ಟೆಲಿಕಾಸ್ಟ್ ಮಾಡ್ತಾ ಇದೀವಿ. ಯಾರಾದ್ರೂ ಸಂಬಂಧಪಟ್ಟಂತವರು ಅಧಿಕಾರಿಗಳು ರಾಜಕಾರಣಿಗಳು ಬಂದ್ರ ಏನಾಗ್ತಾ ಇದೆ ಅಂತ ಕೇಳಿದ್ರ ರಂಜನ್? ವಿದ್ಯಮಾನ ಖಂಡಿತವಾಗ್ಲೂ ಕೂಡ ಕಳೆದ 8 ದಿನಗಳಿಂದ ಜಿಬಿಎ ಅಧಿಕಾರಿಗಳು ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಪಾದಚಾರಿ ಒತ್ತುವರಿ ಆಗಿದೆಯಲ್ವಾ, ಈ ಒಂದು ಒತ್ತುವರಿಯನ್ನು ತೆರವುಗೊಳಿಸುವಂತ ಕಾರ್ಯವನ್ನು ಮಾಡ್ತಿದ್ದಾರೆ. ಈ 8 ದಿನಗಳಲ್ಲಿ ಎಫೆಕ್ಟ್ ಆಗಿರುವುದು ಬಹುತೇಕವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ. ಯಾಕಂತ ಹೇಳಿದ್ರೆ ಆ ಒಂದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವಂತ ವ್ಯಾಪಾರವನ್ನು ನಂಬಿಕೊಂಡು ಜೀವನವನ್ನು ಸಾಗಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಸ್ಥರ ಸುಮಾರು 6 ಸಂಘಟನೆಗಳು ಜಂಟಿಯಾಗಿ ಒಗ್ಗಟ್ಟಿನಿಂದ ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು ದೃಶ್ಯ ಸಮೇತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಾನು ಬೆಳಗ್ಗೆ 6 ಗಂಟೆಯಿಂದ ಈ ಒಂದು ಸ್ಥಳದಲ್ಲಿ ಆಗ್ತಿರುವಂತಹ ಅಪ್ಡೇಟ್ ಅನ್ನು ಕೊಡ್ತಾನೆ ಇದ್ದೀನಿ. ಈಗಾಗಲೇ ಏನು ಸುಮಾರು 6 ಜಂಟಿ ಸಂಘಟನೆಗಳಿಂದ ಈ ಪ್ರತಿಭಟನೆಯನ್ನು ಮಾಡಲಾಗ್ತಿದೆ. ಈ ಪ್ರತಿಭಟನೆಗೆ ಸರ್ಕಾರ ನೇರವಾಗಿ ಹೊಣೆಯನ್ನು ಹೊರ್ಕೋಬೇಕು. ಯಾಕೆಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನಾದ್ಯಂತ ಸುಮಾರು 1.5 ಲಕ್ಷಕ್ಕಿಂತ ಅಧಿಕ ಬೀದಿ ಬದಿ ವ್ಯಾಪಾರಸ್ಥರು ಬೀದಿ ಬದಿಯಲ್ಲಿ ಪಾದಚಾರಿ ಮಾರ್ಗಗಳಲ್ಲಿ ವ್ಯಾಪಾರವನ್ನು ಮಾಡ್ತಿದ್ದಾರೆ. ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಅದಾದ ಬಳಿಕ ಒತ್ತುವರಿಯನ್ನು ತೆರವುಗೊಳಿಸಿ, ಈಗ ಸದ್ಯಕ್ಕೆ ನೀವು ಒತ್ತುವರಿಯನ್ನು ತೆರವುಗೊಳಿಸಿದ್ರಲ್ಲ ಆ ಒಂದು ಕಾರ್ಯವನ್ನು ನಿಲ್ಲಿಸಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ಈಗಾಗಲೇ ನಾನು ಈ ಒಂದು ಪ್ರತಿಭಟನೆಗೆ ಸಂಬಂಧಿಸಿದ ವಿನಯ್ ಅಂತ ಇವರು ಸಾಕಷ್ಟು ವರ್ಷಗಳಿಂದ ಬೀದಿ ಬದಿ ವಿಚಾರವಾಗಿ ವ್ಯಾಪಾರಸ್ಥರ ವಿಚಾರವಾಗಿ ಕಾನೂನು ಹೋರಾಟವನ್ನು ಜೊತೆಗೆ ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಸರ್, ಈಗ ಕಳೆದ ಬಾರಿ ಕೂಡ ಬಿಬಿಎಂಪಿ ಇದ್ದ ಸಂದರ್ಭದಲ್ಲಿ ಬನಶಂಕರಿಯಲ್ಲಿ ತೆರವುಗೊಳಿಸಿದ್ರು. ಆ ಒಂದು ಸಂದರ್ಭದಲ್ಲಿ ತಾವು ಕೋರ್ಟಿಗೆ ಕೇಸನ್ನು ಹಾಕಿ ಬಿಬಿಎಂಪಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ವಿ. ಸೊ ಇವಾಗ ಏನ್ ಮಾಡ್ತೀರಾ ಸರ್? ಸರ್, ನಾವೀಗ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಕೋರ್ಟ್ಗೆ ಹೋಗೋದಕ್ಕೆ ಎಲ್ಲಾ ಬೀದಿ ವ್ಯಾಪಾರಿಗಳಿಗೂ ಆಗೋದಿಲ್ಲ. ಒಂದು ಮಾರ್ಕೆಟ್ ಅಲ್ಲಿ ಅಂಗಡಿ ಮಾಡಿದ್ರೆ ಕೋರ್ಟ್ಗೆ ಹೋಗ್ತೀವಿ. ಎಲ್ಲಾರನ್ನೂ ನಾವು ಕೋರ್ಟ್ಗೆ ಹೋಗಿ ನಾವ್ಯಾಕೆ ಕೋರ್ಟ್ಗೆ ಹೋಗ್ಬೇಕು ಫಸ್ಟ್ ಅಂತ? ಯಾಕೆಂದ್ರೆ ಸರ್ಕಾರದ ಕೆಲಸ ಕಾನೂನು ಫಾಲೋ ಮಾಡೋದು. ಹಾಗಾಗಿ ನಾವಿಲ್ಲಿ ಹೋರಾಟನೇ ಮಾಡ್ತೀವಿ. ನಾವು ಹೋರಾಟ ಮೂಲಕನೇ ನಮ್ಮ ಹಕ್ಕನ್ನ ಪಡ್ಕೊಂತೀವಿ. ಇವತ್ತು ಅವ್ರು ಏನಾದ್ರು ಬಂದಿಲ್ಲ, ನಮ್ಮ ಮನವಿ ಸ್ವೀಕಾರ ಮಾಡಿಲ್ಲ ಅಂತ ಹೇಳಿದ್ರೆ ನಾವೇ ಬಂದ ಇಲ್ಲ. ಆದ್ರೂ ಅವ್ರ ಮನವಿಗಳಾಚೆ ನಾವು ಪ್ರತಿಭಟನೆ ಮಾಡ್ತೀವಿ. ಇವತ್ತು ವಿಪಕ್ಷದವ್ರಿಗೂ ನಾಚಿಕೆ ಆಗ್ಬೇಕು, ಆಡಳಿತ ಪಕ್ಷದವ್ರಿಗೂ ನಾಚಿಕೆ ಆಗ್ಬೇಕು. ಶ್ರೀಮಂತರ ಪರವಾಗಿ ನಿಂತಿದ್ದಾರೆ, ಬಡವ್ರ ಪರವಾಗಿ ನಿಂತಿಲ್ಲ. ಸರ್, ಈಗ ನಿಮ್ಮ ಮನವಿ ಏನೇನು, ನಿಮ್ಮ ಹಕ್ಕೊತ್ತಾಯ ಏನೇನು? ಈಗ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿದ್ರೆ ಈ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಿರುವಂತ ಆ ಜಾಗ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಹೇಳ್ತಾ ಇರೋದು ಒಂದು ಮೊದಲನೇ ಹಕ್ಕೊತ್ತಾಯ, ಎತ್ತಂಗಡಿ ನಿಲ್ಸ್ಬೇಕು. ನಾವ್ ಇಲ್ಲಿ ಬಂದಿದ್ರೆ ಇವತ್ತು ಕಳ್ಳರ ತರ ಇಲ್ಲಿ ಬಂದಿರೋ ಏರಿಯಾಗಳಿಗೆ ಹೋಗಿ ಎತ್ತಂಗಡಿ ಮಾಡಕ್ ಹೊರಟಿದ್ದಾರೆ. ಯಾಕಂದ್ರೆ ಇಲ್ಲಿ ಬಂದಿದ್ದಾರೆ ಅಂತ. ಈ ಎತ್ತಂಗಡಿ ನಿಲ್ಸ್ಬೇಕು ಮೊದಲನೇದು. ಎರಡನೇದು, ಎಲ್ಲಿ ಎತ್ತಂಗಡಿ ಮಾಡಿದಾರೋ ಅಲ್ಲೇ ಜಾಗ ವಾಪಸ್ ಕೊಡ್ಲಿ. ಅಲ್ಲಿ ಪಾದಚಾರಿ ಮಾರ್ಗ ಚಿಕ್ಕದಾಗಿದ್ರೆ ಪಕ್ಕದಲ್ಲಿ ರೋಡ್ ಸೈಡ್ ಪಾರ್ಕಿಂಗ್ ಇರುತ್ತಲ್ಲ ಅಲ್ಲಿ ಕೊಡ್ಲಿ. ಒಟ್ಟಿನಲ್ಲಿ ಅದೇ ಜಾಗದಲ್ಲಿ ವ್ಯಾಪಾರ, ಅದೇ ರೋಡಲ್ಲಿ ವ್ಯಾಪಾರ ಮಾಡಕ್ಕೆ ಕೊಡಬೇಕು. ಯಾಕೆಂತ ಹೇಳಿದ್ರೆ ಅದೇ ರೋಡ್ಗಳಲ್ಲಿ ಇವರೆಲ್ಲಿ ಎತ್ತಂಗಡಿ ಮಾಡಿದ್ರು ಅಲ್ಲೇ ಶ್ರೀಮಂತರ ಪಾರ್ಕಿಂಗ್ ಆಗ್ತಾ ಇದೆ. ಅವ್ರಿಗೆ ಜಾಗ ಕೊಟ್ಮೇಲೆ ನಮ್ಗೆ ಯಾಕೆ ಕೊಟ್ಟಿಲ್ಲ? ಆ ಪ್ರಶ್ನೆ ನಮ್ಗಿದೆ. ಮೂರನೇ ಹಕ್ಕೋತಾಯ ನಮ್ಗೆ ಬಂದ್ಬಿಟ್ಟು ಇವ್ರು ಸಮೀಕ್ಷೆ ಮಾಡಿದಾಗ ಬರೀ 27,000 ಜನ ಕವರ್ ಮಾಡಿದ್ದಾರೆ. ಆದ್ರೆ ಇವರೇ 80,000 ಜನಕ್ಕೆ ಸಾಲ ಕೊಟ್ಟಿದ್ದಾರೆ. ಸೊ ಸಮೀಕ್ಷೆಯಲ್ಲಿ ಬಿಟ್ಟೋದವ್ರನ್ನು ಸಹ ಕವರ್ ಮಾಡಿ ಅವ್ರಿಗೆ ID ಕಾರ್ಡ್ ಕೊಡಬೇಕು. ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಬೇಕು. ಆ ಸಮಿತಿಲಿ ಇದನ್ನ ಚರ್ಚೆ ಮಾಡಬೇಕು. ಕೃಷ್ಣ ಬೈರೇಗೌಡರ ಏಕಾಏಕಿ ತೀರ್ಮಾನ ತಗೋಬಾರ್ದು. ವಿದ್ಯಮಲ್ನಾಡ್, ಈಗ ಮತ್ತೊಂದು ವಿಚಾರವನ್ನು ನಾನು ಎಕ್ಸ್ಕ್ಲೂಸಿವ್ ಆಗಿ ಏನು ಇಡುವಂತ ಕೆಲಸವನ್ನು ಮಾಡ್ತೀನಿ. ಇವರು ಮಾನವ ಹಕ್ಕುಗಳ ಹೋರಾಟಗಾರ ನರಸಿಂಹ ಅವರು ಈಗ ಏನು ಸರ್ಕಾರದ ಚೀಫ್ ಸೆಕ್ರೆಟರಿ ಏನಿದ್ದಾರೆ ಶಾಲಿನಿ ರಜನೀಶ್ ಅವರ ಮೇಲೆ ನೇರವಾಗಿ ಒಂದು ಆರೋಪವನ್ನ ಮಾಡ್ತಿದ್ದಾರೆ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ಗೆ ಪಿಟಿಷನ್ ಅನ್ನ ಹಾಕೋಕೆ ಇವರು ತೆರಳುತ್ತಿರುವಂತದ್ದು. ಸೊ ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ಏನು ಸರ್ಕಾರದ ಚೀಫ್ ಸೆಕ್ರೆಟರಿ ಅವರಾದಂತಹ ಶಾಲಿನಿ ರಜನೀಶ್ ಅವರ ಮೇಲೆ ಇರುವಂತಹ ಆರೋಪ ಏನು ಸರ್? ಶಾಲಿನಿ ರಜನೀಶ್ ಅವ್ರದ್ದು ಮನೆ ಇಲ್ಲಿ HSR ಲೇಔಟ್ ಅಲ್ಲಿ ಇದೆ. ಅವ್ರ ಮನೆ ಮುಂದೆ ದೊಡ್ಡದಾಗಿ ಒಂದು ಫುಟ್ಪಾತ್ ಇದೆ. ಆ ಫುಟ್ಪಾತ್ ನ ಇಲ್ಲಿಗಲ್ ಆಗಿ ಆಕ್ಯುಪೈ ಮಾಡಿಕೊಂಡು ಅಲ್ಲಿ ಗಾರ್ಡನ್ ಮಾಡಿದ್ದಾರೆ. ಇಟ್ ಇಸ್ ನಾಟ್ ಓನ್ಲಿ ಎ ಗಾರ್ಡನ್, ಅಲ್ಲಿ ಸ್ಟೀಲ್ ಫೆನ್ಸಿಂಗ್ ಹಾಕಿದ್ದಾರೆ. ಸೊ ಇದು ತಪ್ಪು. ಇದು ಬೀಯಿಂಗ್ ಎನ್ ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಇದು ಮಾಡೋದು ತಪ್ಪು ಅಂದ್ಬಿಟ್ಟು ನಾನು ಕಳೆದ ಜೂನ್ 16ನೇ ತಾರೀಕು BMFಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ದೇ ರಿಫ್ಯೂಸ್ ಟು ಟೇಕ್ ದ ಕಂಪ್ಲೇಂಟ್. ಆಮೇಲೆ ಆಫ್ಟರ್ ದ ಬಿಗ್ ಬ್ಯಾಟಲ್ ನನಗೆ ಒಂದು ಅಕನಾಲಜ್ಮೆಂಟ್ ಕೊಟ್ಟರು. ದೆನ್ ಐ ಫೈಲ್ಡ್ ಎ ಪ್ರೈವೇಟ್ ಕಂಪ್ಲೇಂಟ್ ಬಿಫೋರ್ ದ 6th ಅಡಿಷನಲ್ CJM ಕೋರ್ಟ್. ನಿನ್ನೆ ಫೈಲ್ ಮಾಡಿದ್ದೀನಿ. ಅದಕ್ಕೆ ಸ್ಯಾಂಕ್ಷನ್ ಬೇಕಂತ ಕೇಳಿದ್ರು. ನೋ ಪ್ರಾಬ್ಲಮ್. ಈಗ 3 ಗಂಟೆಗೆ ನಾನು ಡೈರೆಕ್ಟ್ಲಿ ಕೋರ್ಟ್ ಮುಂದೆನೆ ಸಾಹೇಬ್ರ ಮುಂದೆ ನಾನು ಕೇಸ್ ಫೈಲ್ ಮಾಡ್ತೀನಿ. ಇಲ್ಲಿ ನಾನು ಏನು ಹೇಳಕ್ ಬರ್ತೀನಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎಲ್ಲ ಬೀದಿ ವ್ಯಾಪಾರಿಗಳು ಅವ್ರೇನು ಹೇಳಿದ್ರೆ ಫಾರ್ ಲೈವ್ಲಿಹುಡ್, ಆ ಮಕ್ಕಳಿಗೆ ಫೀಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಅವ್ರು ದೇ ರನ್ನಿಂಗ್ ದ ಲೈವ್ಲಿಹುಡ್. ಸರ್ಕಾರ ಇಂಡೈರೆಕ್ಟ್ ಆಗಿ ಏನು ಹೇಳ್ತದೆ ಅಂತ ಹೇಳಿ ನನ್ಗನ್ನ ಬಿಟ್ಟು ಕಳ್ತನ ಮಾಡಿ, ದರೋಡೆ ಮಾಡಿ, ಸುಲಿಗೆ ಮಾಡಿ ಅಂತ ಹೇಳಿದಾರೆ ಅಂತ ಕಾಣುತ್ತೆ ನನಗೆ. ಆದ್ರಿಂದ ಅವ್ರಿಗೆ ಆಲ್ಟರ್ನೇಟಿವ್ ಪ್ಲೇಸ್ ಕೊಟ್ಟು ಅವ್ರಿಗೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನನ್ನ ಮನವಿ. ಓಕೆ, ವಿದ್ಯಮಾನ್, ಇದು ಸರ್ಕಾರದ ಚೀಫ್ ಸೆಕ್ರೆಟರಿ ಆಗಿರುವಂತಹ ಶಾಲಿನಿ ರಜನೀಶ್ ಅವರು ಅವರ ಮನೆ ಮುಂದೆ ಗಾರ್ಡನ್ ಅನ್ನ, ಅದೇ ಪಾದಚಾರಿ ಮಾರ್ಗವನ್ನು ಒತ್ತುವರಿ ಮಾಡ್ಕೊಂಡು ಗಾರ್ಡನ್ ಅನ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತ ರಂಜನ್, ಸಾಧ್ಯ ಆದ್ರೆ ಬರ್ತಾ ಅದೊಂದು ವಾಕ್ತೃ ತಗೊಂಡ್ ಬನ್ನಿ ರಂಜನ್. ಮ್ಯಾಮ್, ಈಗ ಬೀದಿ ಬದಿ
ನಾವು ಚರ್ಚ್ ಸ್ಟ್ರೀಟ್ ಇಂದ ಬಂದಿರೋದು, ಬೀದಿ ಬದಿ ವ್ಯಾಪಾರಿಯಿಂದನೇ. ನಾವು ಒಂದು 5 ವರ್ಷದಿಂದ ನಾವು ಹಾಕ್ತಾ ಇದೀವಿ ಅಲ್ಲಿ. ಬಟ್ ಏನಂದ್ರೆ ಸುಪ್ರೀಂ ಕೋರ್ಟ್ ಇಂದ ನಮ್ಗೆ ಸ್ಟೇ ಆರ್ಡರ್ ಕೊಟ್ರು. BBMP ಅವರೆಲ್ಲ ಬಂದ್ಬಿಟ್ಟು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಆವಾಗ ಎತ್ಸದ್ದು ಎಲ್ಲ ಮಾಡ್ತಿದ್ದಾರೆ. ನಾನೊಂದು ಗ್ರಾಜುಯೇಟ್ ಆಗ್ಬಿಟ್ಟು ಇವತ್ತು ಬೀದಿ ಬದಿ ವ್ಯಾಪಾರಿಯಲ್ಲಿ ನಾನು ವ್ಯಾಪಾರ ಮಾಡ್ತಿದ್ದೀನಿ. ನಂದು ಆಕ್ಚುಲಿ ಪರ್ಫ್ಯೂಮ್ಸ್ದು, ನಂದು ಓನ್ ಪರ್ಫ್ಯೂಮ್ ಪ್ರೊಕ್ಯೂರ್ಮೆಂಟ್ ಮಾಡ್ತೀನಿ ನಾನು. ಬಟ್ ಏನಂದ್ರೆ ನಂದೊಂದು ಜಾಬ್ ಲಾಸ್ ಆಗ್ಬಿಡ್ತು. ಐ ಲಾಸ್ಟ್ ಮೈ ಜಾಬ್. ಸೊ ನನ್ನ ಹತ್ರ ಬೇರೆ ಯಾವ ರೀತಿ ಜಾಬ್ ಮಾಡೋದು ಇದಿಲ್ಲ. ನನ್ನ ಹತ್ರ ಒಂದು ನನಗೆ ಇಂಟರ್ವ್ಯೂಸ್ ಬರ್ತಾ ಇಲ್ಲ. ಇಂಟರ್ವ್ಯೂಸ್ ಬಂದ್ರು ಅದರಲ್ಲಿ ಪೋಸ್ಟ್ ಮೇಲೆ ಕೆಳಗೆ ಆಗ್ತಾ ಇದೆ. ಸೊ ಜಾಬ್ ಎಲ್ಲಿ ಸಿಗ್ತಾ ಇಲ್ಲ. ಅದ್ರ ಕಡೆಯಿಂದ ಮನೆ ನಡೆಸಬೇಕು. ಸೊ ಬೀದಿ ಬದಿ ವ್ಯಾಪಾರ ನಮ್ಗೆ ಇರೋದೇ ಒಂದು ಸೋರ್ಸ್, ಅದು ವ್ಯಾಪಾರ, ಬೀದಿ ಬದಿ ವ್ಯಾಪಾರ. ಸೊ ನಾವೊಂದು ಕಷ್ಟಪಟ್ಟು ಬಿಟ್ಟು ನಾವು ದುಡಿತಾ ಇದ್ದೀವಿ. ನಮ್ದು ಡೈಲಿ ರುಟೀನ್ಸ್ ಹೋಗ್ತಾ ಇದೆ. ಅದರಿಂದ ಡೈಲಿ ನೀಡ್ಸ್ ನಮ್ಗೆ ಅದರಿಂದನೇ ಹೋಗ್ತಾ ಇರೋದು. ಸೊ ಇವಾಗ ಇದೆಲ್ಲ ನಡೆಯೋದ್ರಿಂದ ನಮ್ಮ ಲೋನ್ಗಳು, ನಮ್ಮ ಮನೆ ಬಾಡಿಗೆ ಕಟ್ಟಬೇಕು, ಲೋನ್ ಕಟ್ಟಬೇಕು, EMIs ಇರುತ್ತೆ. ಅದರಿಂದೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಾನು ಸರ್ಕಾರದಿಂದ ಒಂದೇ ವಿನಂತಿ ಮಾಡ್ತಾ ಇರೋದು, ಎಷ್ಟು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಸ್ಪೆಷಲ್ ಆಗಿ ತುಂಬಾ ಜನ ಇದ್ದಾರೆ. ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದ್ಬಿಟ್ಟು ಇಲ್ಲೇ ದುಡ್ಕೊಂಡು ಇಲ್ಲೇ ಮಾಡ್ಕೊಂಡವ್ರು ಇದ್ದಾರೆ. ಅವ್ರಿಗೆಲ್ಲ ಒಂದು ಬೇರೆ ಕಡೆ ನಿಮ್ಗೆ ಬ್ಯಾಂಗ್ಳೂರ್ಗೆ ಸುಂದರ ಮಾಡಿಸ್ಬೇಕಂದ್ರೆ ಅದ್ರ ಮುಂಚೆ ನೀವು ಅವ್ರಿಗೆ ಒಂದು ಫೆಸಿಲಿಟೀಸ್ ನೀವು ಕೊಡಿ. ಅದೇ ನಾವು ಹೇಳ್ತಾ ಇರೋದು. ನಾವು ಸರ್ಕಾರಕ್ಕೆ ನಾವು ಇದು ಮಾಡ್ತಿಲ್ಲ, ಏನು ಅಗೇನ್ಸ್ಟ್ ಆಗಿ ಹೋಗ್ತಾ ಇಲ್ಲ. ನಾವು ಸರ್ಕಾರಕ್ಕೆ ನಾವು ಬೆಂಬಲ ಕೊಡ್ತಾ ಇದೀವಿ ಅಂದ್ರೆ ಸರ್ಕಾರಕ್ಕೂ ನಮ್ಗೆ ಬೆಂಬಲ ಕೊಡ್ಬೇಕು, ನಮ್ಮಂತವ್ರಿಗೂ ಬೆಂಬಲ ಕೊಡ್ಬೇಕು. ಇವಾಗ ನಮ್ಮ EMIs ಎಲ್ಲ ಯಾರು ಕಟ್ತಾರೆ? ನಮ್ಗೆ ಕೆಲಸ ಇಲ್ಲ ಅಂದ್ರೆ ಯಾರು ನಮ್ಮ ಮನೆ ನಡೆಸ್ತಾರೆ? ಅದೆಲ್ಲ ಸರ್ಕಾರಕ್ಕೆ ತಿಳಿಸ್ಕೋಬೇಕು. ನಾನ್ ಸರ್ಕಾರದಿಂದ ಹೋಗ್ತೀರಾ ಅಂತ ಕೇಳಿ ರಂಜನ್, ಒಂದು ಬೀದಿ ಬದಿ ವ್ಯಾಪಾರಿಗಳಿಗೂ ಅದು ಅನುಕೂಲ ಕೊಡಿಸ್ಬಿಟ್ಟು ಅವ್ರದ್ದು ಒಂದು ಶಿಸ್ತಿನಿಂದ ಅನುಕೂಲ ಕೊಟ್ಟುಬಿಟ್ಟು ಮತ್ತೆ ಅವ್ರಿಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಅವ್ರು ಮಾಡ್ಲಿ, ಅವ್ರಿಗೆ ನಾವು ಬೆಂಬಲ ಕೊಡ್ತೇವೆ. ಅದೊಂದೇ ನಂದು ಇದ್ದಿರೋದು. ನನ್ನ ಹೆಸರು ತಶೀಫಾ ಅಂತ. ಇಷ್ಟು ಬೀದಿ ಬದಿ ವ್ಯಾಪಾರಸ್ಥರು ಹೇಳ್ತಿರುವಂತಹ ಮಾತು. ಕ್ಯಾಮ್ರಾ ನವೀನ್ ಜೊತೆ ನಾನು PNS ವಿಸ್ತಾರ ನ್ಯೂಸ್, ಬೆಂಗಳೂರು. ಫುಟ್ಪಾತ್ ವ್ಯಾಪಾರಿಗಳ ಅಳಲು ಇದು ಜೀವ ಮತ್ತು ಜೀವನದ ಪ್ರಶ್ನೆ. ಹಂಗ್ ನೋಡೋದಾದ್ರೆ ಬೆಂಗಳೂರಿನ ಶಿಸ್ತು, ಸೌಂದರ್ಯ ಮತ್ತು ಪಾದಚಾರಿಗಳ ಹಕ್ಕು ಈ ಫುಟ್ಪಾತ್ ಈಗ 10-15 ವರ್ಷದಿಂದ ಬಿಟ್ಕೊಂಡು ಬಂದಿದ್ದಾರೆ. ಈಗ ಹಾಗಾದ್ರೆ ಎತ್ತಿಸಬಾರ್ದು, ಅವ್ರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬಾರ್ದು ಅನ್ನುವಂತಹ ರೂಲ್ಸ್ ಏನಿಲ್ಲ. ಬಟ್ ಎತ್ತಿ ಬೇರೆ ಕಡೆಗೆ ಇಡುವಂತಹ ಮುಂಚೆ ಅಥವಾ ಕಳಿಸೋಕ್ಕಿಂತ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅದನ್ನೂ ಮಾಡಿದೆ. ಇದೊಂದು ರೀತಿ ನಡು ರೋಡ್ನಲ್ಲಿ ಅವ್ರನ್ನ ನಿಲ್ಲಿಸುವಂತಹ ಪರಿಸ್ಥಿತಿಗಳು ಆಗಬಾರ್ದು. ಇದನ್ನ ಸರ್ಕಾರ ಯಾವ ರೀತಿಯಾಗಿ ನೋಡುತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಅಂತ